ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ನಗರದ ಒಂದು ರಾಮ ಮಂದಿರಕ್ಕೆ ಬೆದರಿಕೆ ಪತ್ರ ಬಂದಿದೆ. ಈ ರಾಮ ಮಂದಿರವನ್ನು ಸ್ಫೋಟ ಮಾಡ್ತೀವಿ ಅಂತ ಅನ್ನುವಂಥದ್ದು ಇನ್ನೇನೇನೋ ಅದರ ಸಂಬಂಧಪಟ್ಟಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಈ ರೀತಿಯ ಬೆದರಿಕೆಯನ್ನು ಹಿಂದೂ ಸಮಾಜ ಎಂದೂ ಸಹನೆ ಮಾಡೋದಿಲ್ಲ, ಏನು ಹೆದರುವುದೂ ಇಲ್ಲ. ಈಗ ಘಜನಿ ಗೋರಿ ಬಾಬರ್ ಇಲ್ಲ. ಈಗ ಇರೋದು ಭಾರತೀಯ ಮುಸ್ಲಿಮರು ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಸೊ ಭಾರತದಲ್ಲಿ ಹಿಂದೂ ದೇವಾಲಯಗಳನ್ನು ಪೂಜಿಸಬೇಕಂತಲ್ಲ, ಗೌರವಿಸಬೇಕು ನೀವು. ಸೊ ಯಾವುದೇ ಕಿಡಿಗೇಡಿಗಳು ಈ ರೀತಿಯ ಕೊಟ್ಟಿದ್ದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ, ಸವಾಲು ಹಾಕ್ತಾ ಇದ್ದೀವಿ. ಆ ರಾಮ ಮಂದಿರದ ನಿಪ್ಪಾಣಿಯ ರಾಮ ಮಂದಿರದ ಒಂದೇ ಒಂದು ಕಲ್ಲು ಕೂಡ ನಿಮ್ಮ ಕಡೆಯಿಂದ ಅಲ್ಲಾಡ್ಸಕ್ಕಾಗೋದಿಲ್ಲ. ನಿಮಗೆ ತಾಕತ್ತಿದ್ರೆ ಮುಟ್ಟಿ ನೋಡೋಣ. ಆವಾಗ ಮುಂದಿನ ಸ್ಥಿತಿ ಏನಾಗತ್ತೆ, ಹೇಗೆ ಹಿಂದೂ ಸಮಾಜ ಇವತ್ತು ತಯಾರಾಗಿದೆ, ತಿರುಗೇಟು ಕೊಡುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಕೂಡ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಎಲ್ಲ ಮಂದಿರಗಳಿಗೂ ಕೂಡ ಸರ್ಕಾರ ಭದ್ರತೆ ಕೊಡಬೇಕು. ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಅದರ ಸಂಬಂಧಪಟ್ಟ ಹಾಗೆ ನಾವು ಸಂರಕ್ಷಣೆಗೆ ಸಿದ್ಧ ಆಗಬೇಕು ಅಂತನ್ನುವಂಥದ್ದು ನನ್ನ ಹೇಳಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.